ನಾಗೇಂದ್ರ ಸರ್ ನನಗಪ್ಪನ ಸ್ಥಾನದಲ್ಲಿ ಆಸರೆ ಕೊಟ್ಟವರು. ಅವ್ರ ವಿರುದ್ಧ ನಾನೆಲ್ಲೋ ಪಣ ತೊಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಡ್ಯಾಡ್, ಪ್ಲೀಸ್. ನನ್ನ ಅನಿವಾರ್ಯತೆ ನಮ್ಮ ಸಂಬಂಧಕ್ಕಿಂತ ದೊಡ್ಡದಾಗಿದೆ ಡ್ಯಾಡ್. ವಸುಂಧರಾ ಮೇಡಮ್ ನನ್ನ ಅಸ್ತಿತ್ವಕ್ಕೆ ಬೆಂಕಿ ಹಚ್ಚಿದ್ದಾರೆ. ಈಗ ನಾನ್ ಸೋಲ್ಬಾರ್ದು ಅಂದ್ರೆ ನಿಮ್ಮನ್ನ ನಾನು ಸೋಲಿಸ್ಲೇಬೇಕು. ಇಂಥ ಕೆಟ್ಟ ಸ್ಥಿತಿ ಯಾವ ಮಗಳಿಗೂ ಬರಬಾರ್ದು, ಯಾವತ್ತಿಗೂ ಬರಬಾರ್ದು. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ ಡ್ಯಾಡ್. ರೀ, ಈ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಅಂದ್ರೆ ಇದೆ ಅಂತ ಅನ್ಸುತ್ತೆ. ನೀವು ನಿಮ್ಮ ಮಗಳಿಗೆ ಕೊಟ್ಟ ಅತಿಯಾದ ಪ್ರೀತಿ, ಅತಿಯಾದ ಸ್ವಾತಂತ್ರ್ಯನೇ ಇವತ್ತು ನಿಮ್ಮ ಈ ಸ್ಥಿತಿ ಕಾರಣ ಆಗಿರೋದು. ಅಲ್ಲ ರೀ, ಅಪೇಕ್ಷನ್ ಮದ್ವೆ ಬಗ್ಗೆ ಯೋಚನೆ ಮಾಡಿ ಮಾಡಿ BP ಶುಗರ್ ಎಲ್ಲ ಜಾಸ್ತಿ ಮಾಡ್ಕೊತಾ ಇದ್ದೀರಾ. ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ನಮಗ್ ಬೇರೆ ಯಾರಿದ್ದಾರೆ? ಸುಧಾ, ಇಷ್ಟಕ್ಕೆಲ್ಲ ನನ್ನ ದುರಾಸೆನೇ ಕಾರಣ. ವಸುಂಧರಾ ಮೇಡಮ್ ಕಂಪ್ನಿನ ನಮ್ ಜೊತೆ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಪ್ರಾಫಿಟ್ ಬರುತ್ತೆ, ಮುಂದುವರೆದು ಬಿಡ್ತೀನಿ ಅನ್ನೋ ಸ್ವಾರ್ಥಕ್ಕೆ ನನ್ನ ಮಗಳನ್ನ ಬಳಸ್ಕೊಂಡ್ಬಿಟ್ಟೆ ಅನ್ನೋ ಗಿಲ್ಟು ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. ರೀ, ನಮ್ಗೆ ಅವ್ರ ವಿಷಯ ಬೇಕಾಗಿಲ್ಲ, ಅದ್ ಬಿಟ್ಟಾಕಿ ನಮ್ ಮಗಳ ಬಗ್ಗೆ ಮಾತಾಡ್ರಿ. ಪಾಪ ಅಪೇಕ್ಷಾ ಬೇಡದಿರೋ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವಳು ಬಂಗಾರದಂತ ಜೀವನ ಎಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಅಂತ ನನಗಂತೂ ಭಯ ಶುರುವಾಗ್ಬಿಟ್ಟಿದೆ ರೀ. ಅರ್ಥ ಮಾಡ್ಕೋತಾಳೆ ಬಿಡು. ಇಲ್ಲ ರೀ, ಅವಳಿಗಿದೆಲ್ಲ ಅರ್ಥ ಆಗೋಷ್ಟರಲ್ಲಿ ಆಯುಸ್ ಮುಗಿಬಾರ್ದಲ್ವಾ? ಈಗ್ಲೇ ಅವಳಿಗೆ ಮದುವೆ ವಯಸ್ಸು ಮೀರ್ತಾ ಇದೆ. ಹೋಗ್ಲಿ, ನಾಳೆ ದಿನ ಇವಳು ಮದುವೆ ಆಗಿರೋ ಹುಡುಗನ ಹಿಂದೆ ಬಿದ್ದಿದ್ಲು ಅಂತ ಗೊತ್ತಾದ್ರೆ ಇವಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಹೇಳಿ? ಸುಧಾ, ಅಷ್ಟು ದೂರ ಯಾಕೆ ಯೋಚನೆ ಮಾಡ್ತೀಯ? ಮತ್ತಿನ್ನೇನು, ಅಪ್ಪ ಅಮ್ಮ ಅಲ್ದೆ ಮಕ್ಕಳ ಬಗ್ಗೆ ಬೇರೆ ಯಾರು ಯೋಚನೆ ಮಾಡ್ತಾರೆ ಹೇಳಿ? ಅಪೇಕ್ಷಾ ಹತ್ರ ಅವಳು ಮದುವೆ ವಿಷಯ ಮಾತಾಡಿದ್ರೆ ಅವಳು ಬೇಜಾರು ಮಾಡ್ಕೋತಾಳೆ, ಕೋಪ ಮಾಡ್ಕೋತಾಳೆ. ಅವಳ ಮನ್ಸಲ್ಲಿ ನೊಂದ್ಕೊಳ್ಳೋದನ್ನ ನನಗೆ ನೋಡಕ್ ತುಂಬಾ ಕಷ್ಟ ಆಗತ್ತೆ ಸುಧಾ. ರೀ, ಕಷ್ಟ ಆಗತ್ತೆ ಅಂತ ಹೆತ್ತ ಮಗಳನ್ನ ಬಾವಿಗೆ ತಳ್ತೀರಾ? ರೀ, ತಂದೆ ತಾಯಿಯಾಗಿ ನಮ್ ಜವಾಬ್ದಾರಿನ ನಾವು ಸರಿಯಾಗಿ ನಿಭಾಯಿಸ್ಲೇಬೇಕಲ್ವಾ? ಹೆಣ್ಮಕ್ಳು ಹಠಕ್ ಬಿದ್ರೆ ಜೀವನ ಮಾಡಕ್ ಆಗಲ್ಲ ರೀ. ಅದು ಅಲ್ದೆ ಮದ್ವೆ ಆಗಿರೋ ಗಂಡಸನ್ನ ಒಲ್ಸೋ ಕರ್ಮ ಇವಳಿಗೆ ಯಾಕೆ ಬೇಕು ಅಂತ. ಅಲ್ಲ ರೀ, ಇವಳಿಗೆ ನಾವ್ ಏನ್ ಕಡಿಮೆ ಮಾಡಿದೀವಿ ಹೇಳಿ? ಒಂದ್ ವೇಳೆ ಇವಳು ಹಠಕ್ಕೆ ಬಿದ್ದು ಅಥರ್ವನ ಮದುವೆ ಮಾಡ್ಕೊಂಡ್ಲು ಅಂತಾನೆ ಇಟ್ಕೊಳ್ಳಿ, ಅವನ್ ಹೆಂಡತಿ ಭವಾನಿ ಕಣ್ಣೀರು, ಅವಳು ನಿಟ್ಟುಸ್ರು ನಮ್ ಹುಡುಗಿನ ಸುಮ್ನೆ ಬಿಡತ್ತಾ? ರೀ, ಅಪೇಕ್ಷನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಟೈಮ್ ನೋಡ್ಕೊಂಡು, ಅವಳ ಮೂಡ್ ನೋಡ್ಕೊಂಡು, ಅವಳನ್ನ ಕೂರಿಸ್ಕೊಂಡು ಮಾತಾಡಿ. ಕೊನೆ ಪಕ್ಷ ತನ್ನಿಂದಾನೇ ನಿಮ್ಮ ಆರೋಗ್ಯ ಏರುಪೇರಾಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ನಿಮ್ಮ ಮಾತು ಕೇಳ್ಬೋದಲ್ವಾ? ಈ ವಸುಂಧರನ ಎದ್ದು ಹಾಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು.
ಈಗ ನೀನೇ ಮುಂದೆ ನಿಂತು ನನಗೆ ಮೋಸ ಮಾಡಿರೋ ಧರ್ಮೇಂದ್ರನ್ನ ಬೀದಿಲ್ ನಿಲ್ಸ್ಬೇಕು.